ಬಳ್ಳಾರಿಯ ರಾಬರ್ಟ್ ಬ್ರೂಸ್ ಫುಟ್ ಸಂಗನಕಲ್ಲು ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಿಶ್ವ ವಸ್ತು ಸಂಗ್ರಹಾಲಯ ದಿನಾಚರಣೆಯನ್ನು ಸಾಮಾಜಿಕ ಹೋರಾಟಗಾರ ಟಿಜಿ ವಿಠಲ್ ಉದ್ಘಾಟಿಸಿದರು. ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರಪ್ಪ, ಇತಿಹಾಸ ಉಪನ್ಯಾಸಕ ಓಬಯ್ಯ, ವಸ್ತು ಸಂಗ್ರಹಾಲಯದ ತಾಂತ್ರಿಕ ಸಹಾಯಕಿ ಗೌರಿ, ವಿವಿಧ ಕಾಲೇಜಿನ ಪದವೀಧರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬದಲಾವಣೆ ಮಾಡೋ ಪ್ರಯತ್ನ ಮಾಡಿ ಅದು ಹಿಡ್ಕೊಂಡ್ರೆ ಕೈಗೆ. ಬಳಿಕ ಟಿಜಿ ವಿಠಲ್ ಪಠ್ಯಪುಸ್ತಕ ಅಧ್ಯಯನದಿಂದ ಕಲಿಯುವುದು ಮತ್ತು ವಸ್ತುಗಳನ್ನು ನೋಡಿ ಅಧ್ಯಯನ ಮಾಡುವುದಕ್ಕೆ ಸಾಕಷ್ಟು ವ್ಯತ್ಯಾಸವಿದೆ. ನೋಡಿ ಕಲಿಯುವುದರಿಂದ ಮೆದುಳಿಗೆ ಆಲೋಚನೆಗೆ ಒತ್ತು ನೀಡುತ್ತದೆ ಎಂದರು. ಪರೀಕ್ಷೆ ಒಳಗೆ ಅದನ್ನ ವಾಕ್ಯ ಮಾಡಿಕೊಂಡು ಮಾರ್ಕ್ ಗಳಿಸೋದಕ್ಕೆ ಫಾರ್ಮಲ್ ಎಜುಕೇಟ್ ಮಾಡ್ತೀವಿ. ಮಹಾಬಲೇಶ್ವರಪ್ಪ, ಇಡೀ ಭಾರತದಲ್ಲಿ ಪ್ರಾಗೈತಿಹಾಸಿಕದ ವಸ್ತು ಸಂಗ್ರಹಾಲಯ ಬಳ್ಳಾರಿಯಲ್ಲಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಮಾನವನ ಏಳಿಗೆ, ಅವರ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗಲಿದೆ ಎಂದರು. ಅಲ್ಲಿ ಇರ್ತಕ್ಕಂಥ ಇತಿಹಾಸ ಪ್ರಾರಂಭ ಆದ್ಮೇಲೆ ಅದು ರೆಕಾರ್ಡೆಡ್ ಹಿಸ್ಟ್ರಿ ಆಗಿದೆ. ಇದು ಅನ್ರೆಕಾರ್ಡೆಡ್ ಹಿಸ್ಟ್ರಿ ಅಂದ್ರೆ ಇದನ್ನೆಲ್ಲ ನೀವು ಓದ್ಕೋಬಹುದು. ದೂರದರ್ಶನದೊಂದಿಗೆ ಓಬಯ್ಯ ಗ್ರಾಮದಲ್ಲಿ 4000 ವರ್ಷಗಳ ಹಿಂದೆ ಅವರ ಜೀವನ ಪದ್ಧತಿ ಬಗ್ಗೆ ಹಾಗೂ ಕುಡುತಿನಿ ಗ್ರಾಮದಲ್ಲಿ ದೊರೆತ 3200 ವರ್ಷಗಳ ಹಿಂದೆ ಮರಣ ಹೊಂದಿದಾಗ ಅವರ ಪದ್ಧತಿ ಹಾಗೂ ಶವದ ಪೆಟ್ಟಿಗೆ ಇಂದಿಗೂ ಕಾಣಬಹುದಾಗಿದೆ ಎಂದರು. ಗವಿವರ್ಣ ಚಿತ್ರಗಳನ್ನು, ಮಸೀವ ಕಲ್ಲುಗಳನ್ನು, ಶಿಲಾಯುಧಗಳನ್ನು ಹುಡುಕುವುದರ ಮೂಲಕ ಅವರು ತಮ್ಮಲ್ಲಿ ದೊರೆತಿರುವಂತಹ ಅವಶೇಷಗಳನ್ನು ಸಂರಕ್ಷಣೆ ಮಾಡಬಹುದು. ವಸ್ತು ಸಂಗ್ರಹಾಲಯದ ತಾಂತ್ರಿಕ ಸಹಾಯಕಿ ಗೌರಿ, ಪದವಿ ವಿದ್ಯಾರ್ಥಿಗಳಿಗೆ ಇಲ್ಲಿನ ಶಿಲಾಯುಗದ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ನಮ್ಮ ಪೂರ್ವಜರ ನಡೆದು ಬಂದ ಹಾದಿ, ಅವರ ಆಹಾರ ಪದ್ಧತಿ, ಬಳಸುತ್ತಿದ್ದ ಆಯುಧಗಳ ಬಗ್ಗೆ ವಿವರಿಸಲಾಗಿದೆ ಎಂದರು. ಯಾಕಂದ್ರೆ ಸುಮ್ಮನೆ ಕಲ್ಲುಗಳನ್ನ ಇಟ್ಟು ಅದ್ರ ಬಗ್ಗೆ ಸುಮ್ಮನೆ ಡೇಟಿಂಗ್ ಮಾಡಿಲ್ಲ. ಸೊ ಅದರ ಮಾಹಿತಿನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸಂಶೋಧನಾ ವಿದ್ಯಾರ್ಥಿನಿ ಅಶ್ವಿನಿ, 4 ಗೋಡೆಗಳ ಮಧ್ಯೆ ಸಂಶೋಧನೆ ನಡೆಸಲು ಬೇಕಾದ ಸಮಸ್ತ ಮಾಹಿತಿ ಇಲ್ಲಿ ದೊರೆಯುತ್ತದೆ. ಇದು ನಮ್ಮಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಇದು ಮ್ಯೂಸಿಯಂ ನಮಗೆ ಮುಂದೆ ಫರ್ದರ್ ಸ್ಟಡೀಸ್ಗೆ ಹೆಚ್ಚೆಚ್ಚಾಗಿ ರಿಸರ್ಚ್ ಮಾಡಬೇಕಂತ ಬೇಕಾದರೆ ಇನ್ಫಾರ್ಮೇಷನ್ ನಮಗೆ ಚೆನ್ನಾಗಿ ಒದಗಿಸ್ಕೊಡುತ್ತೆ.